ಆನೇಕಲ್ ಪಟ್ಟಣ ರಾಮ ಕುಟೀರ ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್. ಸ್ಕ್ಯಾನಿಂಗಿಗೆ ಬಂದಿದ್ದ ಮಹಿಳೆಯ ಮೇಲೆ ಟೆಕ್ನಿಷಿಯನ್ನಿಂದ ಅಸಭ್ಯ ವರ್ತನೆ. ಮಹಿಳೆಯ ಗುಪ್ತಾಂಗಕ್ಕೆ ಕೈ ಹಾಕಿದ್ದ ಪರಮ ಪಾಪಿ ಜಯಕುಮಾರ್. ವಿಡಿಯೋ ಸಮೇತ ಆನೇಕಲ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟ ನೊಂದ ಹೆಣ್ಣು. ವೈದ್ಯರನ್ನ ಜೀವ ಉಳಿಸೋ ದೇವರು ಅಂತಾರೆ, ಬಟ್ ಇಲ್ಲೊಬ್ಬ ಆ ವೃತ್ತಿಗೆ ಕಳಂಕ ತಂದ್ಬಿಟ್ಟಿದ್ದಾನೆ ಅಂದ್ರೆ ನೀವು ನಂಬ್ತೀರಾ? ಎಸ್ ಶೋರ್, ನೀವು ನಂಬಲೇಬೇಕು. ಯಾಕಂದ್ರೆ ಅದು ನಡೆದಿರೋದು ಬೇರೆಲ್ಲೂ ಅಲ್ಲ, ಬೆಂಗಳೂರಿನ ಸಮೀಪದಲ್ಲಿರೋ ಆನೇಕಲ್ನಲ್ಲಿ. ಹೌದು ಕಣ್ರಿ, ಅದು ನಡೆದಿರೋದು ಆನೇಕಲ್ ಪಟ್ಟಣದ ರಾಮಕುಟೀರ ಬಳಿ ಇರೋ ಹೌದು ಕಣ್ರಿ, ಅದು ನಡೆದಿರೋದು ಆನೇಕಲ್ ಪಟ್ಟಣದ ರಾಮಕುಟೀರ ಬಳಿ ಇರೋ ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ಅನ್ನೋದು ಕೂಡ ಮತ್ತೊಂದು ವಿಚಾರ. ವೀಕ್ಷಕರೇ, ನೇರವಾಗಿ ವಿಚಾರಕ್ಕೆ ಬಂದ್ಬಿಡ್ತೀನಿ. ಯಾಕಂದ್ರೆ ಇಂಥ ವಿಚಾರ ನಿಮಗೆ ಮುಖ್ಯವಾಗಿ ತಿಳಿಯಲೇಬೇಕು. ನಾವು ನಂಬಿರೋ ಡಾಕ್ಟರೇ ಇಂಥ ಮಣ್ಣು ತಿನ್ನೋ ಕೆಲಸ ಮಾಡಿದ್ರೆ ಹೇಗೆ ಅಲ್ವಾ? ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಅಂತ ಹೋಗಿದ್ದ ಮಹಿಳೆಗೆ ಇಂಥದ್ದೊಂದು ಅಸಭ್ಯ ವರ್ತನೆಗೆ ಸಿಕ್ಕಿಕೊಂಡು ಬಿಟ್ಟಿದ್ದಾಳೆ. ಯಾವಾಗಲೂ ಹೋದ ಹಾಗೆ ಅವತ್ತು ಕೂಡ ಆಸ್ಪತ್ರೆಗೆ ಹೋಗಿದ್ದಾಳೆ. ನಡೆಯಬಾರದಂತ ಒಂದು ವಿಚಿತ್ರ ಘಟನೆ ಅಲ್ಲಿ ನಡೆದುಬಿಟ್ಟಿದೆ. ಹೌದು, ಆನೇಕಲ್ ಟೌನ್ನಲ್ಲಿ ಇರೋ ಪ್ಲಾಸ್ಮಾ ಮೆಡಿನಾಸ್ಟಿಕ್ಸ್ ಲ್ಯಾಬ್ನಲ್ಲಿ ಟೆಕ್ನಿಷಿಯನ್ ಸ್ಕ್ಯಾನಿಂಗ್ ಮಾಡಿಸಲು ಆಸ್ಪತ್ರೆಗೆ ಬಂದಿದ್ದ ಮಹಿಳೆಯ ಮೇಲೆ ಅಸಭ್ಯ ವರ್ತನೆಯನ್ನ ತೋರಿದ್ದಾನೆ. ಯಾವಾಗ ಇಂಥ ಘಟನೆ ನಡೆದು ಬಿಡ್ತೋ ಆಕೆ ಬೇಸರದಿಂದಲೇ ಲ್ಯಾಬ್ನಿಂದ ಹೊರಬಂದಿದ್ದಾಳೆ. ಹೊರಗೆ ಕಾಯುತ್ತಿದ್ದ ಪತಿಯ ಮುಂದೆ ಲ್ಯಾಬ್ ಒಳಗೆ ನಡೆದ ಕೈ ಘಟನೆಯ ಬಗ್ಗೆ ಇಂಚಿಂಚು ಹೇಳ್ಬಿಟ್ಟಿದ್ದಾಳೆ. ಆಗ ಆಕೆಯ ಪತಿ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ದಾನೆ. ಅದೇ ನೋಡಿ ಲ್ಯಾಬ್ ಟೆಕ್ನಿಷಿಯನ್ಗೆ ಗೊತ್ತಾಗದ ಹಾಗೆ ವಿಡಿಯೋ ಮಾಡಲು ಹೇಳಿದ್ದಾನೆ. ಆಕೆ ಗಂಡ ಹೇಳಿದಂತೆ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ದಾಳೆ. ಆಮೇಲೆ ಸಾಯ್ಸಕ್ ಬಂದ ಅದಕ್ಕೆ ನನ್ನ ಭಯದಿಂದ ಮತ್ತೆ ಫೋನ್ ತಗೊಂಡಿದ್ದೆ. ಸ್ಕ್ಯಾನಿಂಗ್ ಆಗೋಯ್ತು ಸರ್. ಏನಕ್ಕೆ ಸರ್ ಹಿಂಗ್ ಮಾಡ್ತಾ ಇದ್ದೀರಾ ಅಂತಂದ್ರೆ ತಲೆಗಿನ್ ತಗೊಂಡು ಕಾಯಿ ಗಿಡಕ್ ಬಂದ್ರು. ಅದಕ್ಕೆ ನನ್ನ ಭಯದಿಂದ ಇದು ಫೋನ್ ಒಳಗಡೆ. ಚೀ ಎಂಥ ಮಾನಗೆಟ್ಟ ಲ್ಯಾಬ್ ಟೆಕ್ನಿಷಿಯನ್ ರೀ ಅವನು. ಇಂಥ ರಣಹೇಡಿ ಕೆಲಸ ಮಾಡೋಕೆ ಮನ್ಸಾದ್ರೂ ಹೆಂಗ್ ಬರುತ್ತೆ ಅಲ್ವಾ? ಇದೇ ವಿಡಿಯೋವನ್ನ ಹಿಡಿದುಕೊಂಡು ಆನೇಕಲ್ ಪೊಲೀಸ್ ಠಾಣೆಗೆ ಮಹಿಳೆಯ ಹಾಗೂ ಆಕೆಯ ಪತಿ ದೂರು ನೀಡಿದ್ದಾರೆ. ಘಟನೆಯ ಬಗ್ಗೆ ಮಾಹಿತಿ ಸಿಕ್ಕ ನಂತರ ಆಸ್ಪತ್ರೆಯ ಆಡಳಿತ ತಕ್ಷಣ ಪ್ರತಿಕ್ರಿಯಿಸಿದೆ. ತನಿಖೆಗೆ ಸಹಕರಿಸುತ್ತೇವೆ, ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದೆ. ಫೋನ್ ಒಳಗಡೆ ತಗೊಂಡೋಗಿ ಕ್ಯಾಮ್ರಾ ಆನ್ ಮಾಡಿ ಎಷ್ಟು ಎಲ್ಲ ಕ್ಲೀನ್ ಆಗಿ ರೆಕಾರ್ಡಿಂಗ್ ಆಗ್ಬಿಟ್ಟೈತೆ. ಇವನ್ನೇ ಕಳ್ಸಿದ್ದೀನಿ ವಿಡಿಯೋ ಹಂಗೆ ಡೋರ್ ಕ್ಲೋಸ್ ಮಾಡ್ಬಿಟ್ಟಾರೆ. ಫಸ್ಟ್ ಟೈಮಲ್ಲಿ ನನ್ನ ಫೋನ್ ತಗೊಂಡೋಗಿಲ್ಲ ಸರ್, ಸ್ಕ್ಯಾನ್ ಆಗೋಯ್ತು. ನಾನೇನಂದೆ ಸ್ಕ್ಯಾನ್ ಆದ್ಮೇಲೆ ಮುಗಿತಲ್ಲ, ಸ್ಕ್ಯಾನ್ ಆಗೋಗಿದೆಯಲ್ಲ ಸರ್, ಹೋಗ್ತೀವಿ ಅಂದ್ರೆ ಇಲ್ಲಮ್ಮ ಇನ್ನೊಂದ್ಸಲ ಮಾಡಬೇಕು ಅಂದ್ರು. ನನಗೆ ಫಸ್ಟ್ ಟೈಮೇ ಡೌಟ್ ಬಂತು, ಏನು ಸರ್ ಅಲ್ಲೆಲ್ಲ ಕೈ ಹಾಕಕ್ಕೆ ಹೋಗ್ಬೇಡಿ ಅಂತ ಅಂದೆ ನಾನು. ಅಂದ್ರೆ ಫಸ್ಟ್ ಟೈಮ್ ಫೋನ್ ಇರಲಿಲ್ಲ, ಇಲ್ಲಾಂದ್ರೆ ಫಸ್ಟ್ ಟೈಮೇನೆ ನಾನು ಕಂಪ್ಲೇಂಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೆ. ನಮ್ಮ ಮನೆಯವ್ರಿಗೂ ನಾನು ಏನು ಹೇಳಿ, ಇವರು ನಂಬಲ್ಲ, ಅದಕ್ಕೆ ನೀವು ಫೋನ್ ಕೊಡ್ರಿ ಅಂತ ಹೇಳ್ಬಿಟ್ಟು ಫೋನ್ ತಗೊಂಡು ಒಳ್ಳೇದಾಯ್ತು. ಆಮೇಲೆ ಅವರು ಇನ್ನೊಂದ್ಸಲ ಸ್ಕ್ಯಾನ್ ಕರೆಕ್ಟಾಗಿ ಆಗಿಲ್ಲಮ್ಮ, ಮತ್ತೊಂದ್ಸಲ ನೀರು ಕುಡಿ ಅಂದ್ರು. ಅಲ್ಲೇ ಒಳಗಡೆ ಗ್ಲಾಸ್ ನೀರು ಕುಡಿದಾದ್ಮೇಲೆ ಮತ್ತೆ ಫೋನ್ ಅಲ್ಲಿ ಕಮ್ಮ ಅಂದ್ರು. ಆಮೇಲೆ ಫೋನ್ ಈ ಕಡೆ ಸೈಡಿಗೆ ಇಟ್ಟಿದ್ದೀನಿ, ಎಲ್ಲ ವಿಡಿಯೋ ಆಗಿದೆ ಸರ್. ಯಾವಾಗ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡ್ರೋ ಆಗ್ಲೇ ನೋಡಿ ಟೆಕ್ನಿಷಿಯನ್ ಜಯಕುಮಾರ್ ಎಸ್ಕೇಪ್ ಆಗಿದ್ದಾನೆ. ಆಸ್ಪತ್ರೆಗೆ ಬಂದ ಪೊಲೀಸರು ದೂರು ದಾಖಲಿಸಿಕೊಂಡು ಆರೋಪಿಯನ್ನ ಪತ್ತೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಸಂಬಂಧಿತ ಟೆಕ್ನಿಷಿಯನ್ನಿಂದ ವಿಚಾರಣೆ ಮಾಡಿ ಮೊಬೈಲ್ನಿಂದ ಚಿತ್ರೀಕರಿಸಲಾದ ದೃಶ್ಯಗಳನ್ನ ಆಧಾರವಾಗಿಟ್ಟುಕೊಂಡು ಪಾಪಿ ಜಯಕುಮಾರ್ಗೆ ಸರಿಯಾದ ಶಿಕ್ಷೆಗೆ ಗುರಿಪಡಿಸಲಿ.
ಮಹಿಳೆಯ ಸುರಕ್ಷತೆ ಮತ್ತು ಗೌರವ ಕಾಪಾಡಬೇಕಾದ ಆಸ್ಪತ್ರೆಯಲ್ಲಿ ಇಂಥ ಘಟನೆ ಸಂಭವಿಸಿರುವುದು ತೀವ್ರ ಆಘಾತ ತಂದಿದೆ. ತನಿಖೆಯ ಮುಂದಿನ ಬೆಳವಣಿಗೆಯನ್ನ ನಾವು ನಿಮ್ಮ ಜೊತೆಯಲ್ಲೇ ಹಂಚಿಕೊಳ್ತೇವೆ ಅನ್ನೋದೇ ನಮ್ಮ ಚಾನಲ್ನ ಉದ್ದೇಶ.